ಗಡಿ ಜಿಲ್ಲೆ ಬೀದರ್ನಲ್ಲಿ ಖುಲ್ಲಂ ಖುಲ್ಲಾ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದ ಹಾಗೆ ಇಂಪ್ಯಾಕ್ಟ್ ಆಗಿದೆ. ದಂಧೆಕೋರರಿಗೆ ಸಂಕಷ್ಟ ಎದುರಾಗಿದೆ. ಗಡಿ ಜಿಲ್ಲೆ ಬೀದರ್ ಜಿಲ್ಲೆಯಾದ್ಯಂತ ಇವತ್ತಿನ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳ್ಬೋದು. ಭೂ ಸಂಪತ್ತಿನ ಲೂಟಿ ಆಗ್ತಾ ಇದೆ ನೋಡಬಹುದು ನೀವು. ಸಾಕಷ್ಟು ರಿಪಬ್ಲಿಕ್ ಕ್ಯಾಮ್ರಾ ನೋಡಿ ನಂತರ ಅಲ್ಲಿ ಕಲ್ ತೆಗೆದಾರ. ಕಲ್ ತೆಗಿತಾನೆ ಸಿಬ್ಬಂದಿಗಳು, ಜೆಸಿಬಿ ಇರಬಹುದು, ವಾಹನ ಇರಬಹುದು, ಇಲ್ಲಿನ ಕಾಲ್ ಕೆತ್ತವ ಅಂತ ಹೇಳ್ಬಹುದು. ರಿಪಬ್ಲಿಕ್ ವರದಿ ಇಂಪ್ಯಾಕ್ಟ್, ಗಣಿಗಾರಿಕೆಗೆ ಬ್ರೇಕ್. ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡಿದವರಿಗೆ ಸಂಕಷ್ಟ ಫಿಕ್ಸ್. 2 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಆ ಜಿಲ್ಲೆಯಲ್ಲಿ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ಜೋರಾಗಿ ನಡೀತಾ ಇತ್ತು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ರು. ಇಲ್ಲಿ ನಡೆಯುವಂತಹ ಈ ಅಕ್ರಮ ಗಣಿಗಾರಿಕೆಗೆ ಪೊಲೀಸ್ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳು ಪುಡಿ ರಾಜಕಾರಣಿಗಳಿಗೆ ಸಾಥ್ ನೀಡಿದ್ರು. ಭೂಮಿಯ ಒಡಲನ್ನ ಹಾಡಹಗಲೇ ಬಗೆಯಲಾಗ್ತಾ ಇತ್ತು. ಇಲ್ಲಿಗೆ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟಿದ್ದೇ ತಡ, ಫುಲ್ ಸೀನ್ ಚೇಂಜ್ ಆಗಿದೆ. ಬೀದರ್ ಜಿಲ್ಲೆಯಾದ್ಯಂತ ಭೂ ಸಂಪತ್ ಲೂಟಿ ಆಗ್ಲತ್ತ ಅಂತ ಹೇಳ್ಬಹುದು. ಕೆಂಪು ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳ್ಬಹುದು. ಕ್ಯಾಮ್ರಾ ನೋಡಿ ನಂತರ ಇಲ್ಲಿಂದ ದಂಧೆಕೋರರು ಕಾಲ್ ಕೆತ್ತಾ ಇದ್ದಾರೆ. ಹೌದು, ಗಡಿನಾಡು ಬೀದರ್ ಜಿಲ್ಲೆಯ ಹಲವೆಡೆ ಅಲ್ಲಲ್ಲಿ ಭೂ ಸಂಪತ್ತು ಲೂಟಿಯಾಗ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಇದಕ್ಕೂ ನಮಗೂ ಸಂಬಂಧ ಇಲ್ವೇ ಇಲ್ಲ ಅಂತ ಮೌನಕ್ಕೆ ಜಾರಿದ್ರು. ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ಕುರಿತು ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತೋ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ನೋಡಿ. ಈ ಬಗ್ಗೆ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡ್ತಾ ಕಠಿಣ ಕ್ರಮಕ್ಕೆ ಸೂಚಿಸಿದ್ದಾರೆ. ತಕ್ಷಣವೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ತನಿಖೆಯನ್ನು ನಡೆಸಲು ಸೂಚಿಸಲಾಗಿದೆ. ಯಾರು ಭೂ ಸಂಪತ್ತು ಲೂಟಿ ಮಾಡುತ್ತಿದ್ದಾರೋ ಅಂತವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕುವ ಮೂಲಕ ಕ್ರಮವನ್ನ ಕೈಗೊಳ್ಳಬೇಕೆಂದು ಸಚಿವರು ಸೂಚಿಸಿದ್ದಾರೆ. ನಾವು ತನಿಖೆ ಮಾಡಲಿ, ಆಕ್ಷನ್ ತಗೊಳ್ಳಿ. ಏನು ಅಕ್ರಮ ಗಣಿಗಾರಿಕೆ ಬೀದರ್ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥದ್ದು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ಪರಿಗಣನೆ ಮಾಡಿದೆ. ಈಗಲೇ ಒಂದು ಪತ್ರ ನಾನು ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟಿದ್ದೇನೆ. ಇನ್ನೊಂದ್ಸಲ ಸೂಚನೆ ಕೊಡ್ತೇನೆ. ಇದರ ಹಂತಕ್ಕೆ ಹೋಗಿ ಅಕ್ರಮ ಗಣಿಗಾರಿಕೆ ತಡಿತೀವಿ. ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕೆಲ ಹಂತದ ಅಧಿಕಾರಿ ನಿಷ್ಕಾಳಜಿ ಮಾಡಿದ್ರೆ ಅಥವಾ ಯಾರಾದ್ರೂ ಇದರಲ್ಲಿ ಭಾಗಿಯಾಗಿದ್ರೆ ಅವ್ರ ಮೇಲೂ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅಂತ ಹೇಳಿ ಸೂಚನೆ ಕೊಡ್ತೇನೆ. ಎಗ್ಗಿಲ್ಲದೆ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು ಹಗಲು ರಾತ್ರಿ ಎನ್ನದೇ ಕೆಂಪು ಕಲ್ಲು ಭೂಮಿಯಿಂದ ತೆಗೆಯಲಾಗ್ತಾ ಇದೆ. ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣ ಮಾಡ್ತಿದ್ದಾರೆ. ಇದರಿಂದ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ರೈತರಿಗೆ ಸಂಕಷ್ಟ ಎದುರಾಗಿದೆ. ಈಗ ಇಲ್ಲಿ ರಿಪಬ್ಲಿಕ್ ಟಿವಿ ನಿಜಕ್ಕೂ ಇಂತಹ ಸುದ್ದಿ ಮಾಡಿ ಬೀದರ್ ಜಿಲ್ಲೆಯನ್ನು ಮೂಲ ಸಂಪತ್ತದ ಕೆಂಪು ಕಲ್ಲಿನ ಗಣಿ ಇದು ನಾಳೆ ಮಕ್ಕಳಿಗೆ ನಾವು ಉಡುಗೊರೆಯಾಗಿ ಕೊಡಬೇಕಾದ್ರೆ ಇವತ್ತು ಉಳಿಬೇಕಾಗ್ಯದ. ಇವತ್ತು ನಾವು ಉಳಿಬೇಕಾದ್ರೆ ನಾಳೆಗೆ ಮುಂದಿನ ಮಕ್ಕಳಿಗೆ ತಿಳಿಸಬೇಕಾಗ್ತದೆ ನಮ್ಮ ಜಿಲ್ಲೆಯೊಳಗೆ ಇಂಥ ಕಲ್ಲಿತ್ತು, ಇಂಥ ಮಣ್ಣು ಬರ್ತಿತ್ತು ಅಂತೇಳಿ. ಅದು ಉಳಿಸುವಂತ ಕಾರ್ಯ ನಮ್ಮ ದೇಶದ, ನಮ್ಮ ನಾಡಿನ ಹಿರಿಮೆ, ಸಂಸ್ಕೃತಿ ಮತ್ತು ಸಂಪತ್ತನ್ನು ಉಳಿಸುವಂತ ಕಾರ್ಯ ಈ ರಿಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಅದಕ್ಕೆ ನಾವು ಬಹಳ ಆ ಕಾರ್ಯಕ್ಕೆ ಶ್ಲಾಘನೀಯ ಹೇಳ್ತಾ ಅವ್ರ ಖುಷಿಯನ್ನು ಇದಾಗ್ತದೆ. ಒಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಕೈಗೆ ಎತ್ಕೊಂಡ್ರೆ ಅದು ಇಂಪ್ಯಾಕ್ಟ್ ಆಗೋ ತನಕ ಬಿಡೋ ಮಾತೇ ಇಲ್ಲ. ಗಣಿಗಾರಿಕೆ ನಡೆಯುವ ಪ್ರದೇಶದ ರೈತರು ಹಾಗೂ ಗ್ರಾಮಸ್ಥರ ಮುಖದಲ್ಲಿ ಇದೀಗ ಮಂದಹಾಸ ಮೂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ನೋಡಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ನಲ್ಲಿ ಖುಲ್ಲಂ ಖುಲ್ಲಾ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದ ಹಾಗೆ ಇಂಪ್ಯಾಕ್ಟ್ ಆಗಿದೆ. ದಂಧೆಕೋರರಿಗೆ ಸಂಕಷ್ಟ ಎದುರಾಗಿದೆ. ಗಡಿ ಜಿಲ್ಲೆ ಬೀದರ್ ಜಿಲ್ಲೆಯಾದ್ಯಂತ ಇವತ್ತಿನ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳ್ಬಹುದು. ಭೂ ಸಂಪತ್ತಿನ ಲೂಟಿ ಆಗ್ತಾ ಇದೆ ನೋಡಬಹುದು ನೀವು. ಸಾಕಷ್ಟು ರಿಪಬ್ಲಿಕ್ ಕ್ಯಾಮ್ರಾ ನೋಡಿ ನಂತರ ಅಲ್ಲಿ ಕಲ್ ತೆಗೆದಾರ. ಕಲ್ ತೆಗಿತಾನೆ ಸಿಬ್ಬಂದಿಗಳು, ಜೆಸಿಬಿ ಇರಬಹುದು, ವಾಹನ ಇರಬಹುದು, ಇಲ್ಲಿನ ಕಾಲ್ ಕೆತ್ತವ ಅಂತ ಹೇಳ್ಬಹುದು. ರಿಪಬ್ಲಿಕ್ ವರದಿ ಇಂಪ್ಯಾಕ್ಟ್, ಗಣಿಗಾರಿಕೆಗೆ ಬ್ರೇಕ್. ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡಿದವರಿಗೆ ಸಂಕಷ್ಟ ಫಿಕ್ಸ್. 2 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಆ ಜಿಲ್ಲೆಯಲ್ಲಿ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ಜೋರಾಗಿ ನಡೀತಾ ಇತ್ತು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ರು. ಇಲ್ಲಿ ನಡೆಯುವಂತಹ ಈ ಅಕ್ರಮ ಗಣಿಗಾರಿಕೆಗೆ ಪೊಲೀಸ್ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳು ಪುಡಿ ರಾಜಕಾರಣಿಗಳಿಗೆ ಸಾಥ್ ನೀಡಿದ್ರು. ಭೂಮಿಯ ಒಡಲನ್ನ ಹಾಡಹಗಲೇ ಬಗೆಯಲಾಗ್ತಾ ಇತ್ತು. ಇಲ್ಲಿಗೆ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟಿದ್ದೇ ತಡ, ಫುಲ್ ಸೀನ್ ಚೇಂಜ್ ಆಗಿದೆ.
ಬೀದರ್ ಜಿಲ್ಲೆಯಾದ್ಯಂತ ಭೂ ಸಂಪತ್ ಲೂಟಿಯಾಗ್ಲತ್ತ ಅಂತ ಹೇಳ್ಬೋದು. ಕೆಂಪು ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳ್ಬೋದು. ಕ್ಯಾಮೆರಾ ನೋಡಿ ನಂತರ ಇಲ್ಲಿಂದ ಏನಂದ್ರೆ ಹಂದೆಕೋರರು ಕಾಲ್ ಕೆತ್ತಾ ಇದ್ದಾರೆ. ಹೌದು, ಗಡಿನಾಡು ಬೀದರ್ ಜಿಲ್ಲೆಯ ಹಲವೆಡೆ ಅಲ್ಲಲ್ಲಿ ಭೂ ಸಂಪತ್ತು ಲೂಟಿಯಾಗ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಇದಕ್ಕೂ ನಮಗೂ ಸಂಬಂಧ ಇಲ್ವೇ ಇಲ್ಲ ಅಂತ ಮೌನಕ್ಕೆ ಜಾರಿದ್ರು. ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ಕುರಿತು ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತೋ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ನೋಡಿ. ಈ ಬಗ್ಗೆ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡ್ತಾ ಕಠಿಣ ಕ್ರಮಕ್ಕೆ ಸೂಚಿಸಿದ್ದಾರೆ. ತಕ್ಷಣವೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ತನಿಖೆಯನ್ನು ನಡೆಸಲು ಸೂಚಿಸಲಾಗಿದೆ. ಯಾರು ಭೂ ಸಂಪತ್ತು ಲೂಟಿ ಮಾಡುತ್ತಿದ್ದಾರೋ ಅಂತವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕುವ ಮೂಲಕ ಕ್ರಮವನ್ನ ಕೈಗೊಳ್ಳಬೇಕೆಂದು ಸಚಿವರು ಸೂಚಿಸಿದ್ದಾರೆ. ನಾವು ತನಿಖೆ ಮಾಡಲಿ, ಆಕ್ಷನ್ ತಗೊಳ್ಳಿ. ಏನು ಅಕ್ರಮ ಗಣಿಗಾರಿಕೆ ಬೀದರ್ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥದ್ದು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ಪರಿಗಣನೆ ಮಾಡಿದೆ. ಈಗಲೇ ಒಂದು ಪತ್ರ ನಾನು ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟಿದ್ದೇನೆ. ಇನ್ನೊಂದ್ಸಲ ಸೂಚನೆ ಕೊಡ್ತೇನೆ. ಇದರ ಹಂತಕ್ಕೆ ಹೋಗಿ ಅಕ್ರಮ ಗಣಿಗಾರಿಕೆ ತಡಿತೀವಿ. ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕೆಲ ಹಂತದ ಅಧಿಕಾರಿ ನಿಷ್ಕಾಳಜಿ ಮಾಡಿದ್ರೆ ಅಥವಾ ಯಾರಾದ್ರೂ ಇದರಲ್ಲಿ ಭಾಗಿಯಾಗಿದ್ರೆ ಅವ್ರ ಮೇಲೂ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅಂತ ಹೇಳಿ ಸೂಚನೆ ಕೊಡ್ತೇನೆ. ಎಗ್ಗಿಲ್ಲದೆ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು ಹಗಲು ರಾತ್ರಿ ಅನ್ನದೇ ಕೆಂಪು ಕಲ್ಲು ಭೂಮಿಯಿಂದ ತೆಗೆಯಲಾಗ್ತಾ ಇದೆ. ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣ ಮಾಡ್ತಿದ್ದಾರೆ. ಇದರಿಂದ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ರೈತರಿಗೆ ಸಂಕಷ್ಟ ಎದುರಾಗಿದೆ. ಈಗ ಇಲ್ಲಿ ರಿಪಬ್ಲಿಕ್ ಟಿವಿ ನಿಜಕ್ಕೂ ಇಂತಹ ಸುದ್ದಿ ಮಾಡಿ ಬೀದರ್ ಜಿಲ್ಲೆಯನ್ನು ಮೂಲ ಸಂಪತ್ತದ ಕೆಂಪು ಕಲ್ಲಿನ ಗಣಿ ಇದು ನಾಳೆ ಮಕ್ಕಳಿಗೆ ನಾವು ಉಡುಗೊರೆಯಾಗಿ ಕೊಡಬೇಕಾದ್ರೆ ಇದು ಇವತ್ತು ಉಳಿಬೇಕಾಗ್ಯದ. ಇವತ್ತು ನಾವು ಉಳಿಬೇಕಾದ್ರೆ ನಾಳೆಗೆ ಮುಂದಿನ ಮಕ್ಕಳಿಗೆ ತಿಳಿಸಬೇಕಾಗ್ತದೆ ನಮ್ಮ ಜಿಲ್ಲೆಯೊಳಗೆ ಇಂಥ ಕಲ್ಲಿತ್ತು ಇಂಥ ಮಣ್ಣು ಬರ್ತಿತ್ತು ಅಂತೇಳಿ. ಅದು ಉಳಿಸುವಂತ ಕಾರ್ಯ ನಮ್ಮ ದೇಶದ ನಮ್ಮ ನಾಡಿನ ಹಿರಿಮೆ ಸಂಸ್ಕೃತಿ ಮತ್ತು ಸಂಪತ್ತನ್ನು ಉಳಿಸುವಂತ ಕಾರ್ಯ ಈ ರಿಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಅದಕ್ಕೆ ನಾವು ಬಹಳ ಆ ಕಾರ್ಯಕ್ಕೆ ಶ್ಲಾಘನೀಯ ಹೇಳ್ತಾ ಅವ್ರ ಖುಷಿಯನ್ನು ಇದಾಗ್ತದೆ. ಒಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಕೈಗೆ ಎತ್ಕೊಂಡ್ರೆ ಅದು ಇಂಪ್ಯಾಕ್ಟ್ ಆಗೋ ತನಕ ಬಿಡೋ ಮಾತೇ ಇಲ್ಲ. ಗಣಿಗಾರಿಕೆ ನಡೆಯುವ ಪ್ರದೇಶದ ರೈತರು ಹಾಗೂ ಗ್ರಾಮಸ್ಥರ ಮುಖದಲ್ಲಿ ಇದೀಗ ಮಂದಹಾಸ ಮೂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ನೋಡಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಇದು ನಾಳೆ ಮಕ್ಕಳಿಗೆ ನಾವು ಉಡುಗೊರೆಯಾಗಿ ಕೊಡಬೇಕಾದ್ರೆ ಇದು ಇವತ್ತು ಉಳಿಬೇಕಾಗ್ಯದ. ಇವತ್ತು ನಾವು ಉಳಿಬೇಕಾದ್ರೆ ನಾಳೆಗೆ ಮುಂದಿನ ಮಕ್ಕಳಿಗೆ ತಿಳಿಸಬೇಕಾಗ್ತದೆ ನಮ್ಮ ಜಿಲ್ಲೆಯೊಳಗೆ ಇಂಥ ಕಲ್ಲಿತ್ತು ಇಂಥ ಮಣ್ಣು ಬರ್ತಿತ್ತು ಅಂತೇಳಿ. ಅದು ಉಳಿಸುವಂತ ಕಾರ್ಯ ನಮ್ಮ ದೇಶದ ನಮ್ಮ ನಾಡಿನ ಹಿರಿಮೆ ಸಂಸ್ಕೃತಿ ಮತ್ತು ಸಂಪತ್ತನ್ನು ಉಳಿಸುವಂತ ಕಾರ್ಯ ಈ ರಿಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಅದಕ್ಕೆ ನಾವು ಬಹಳ ಆ ಕಾರ್ಯಕ್ಕೆ ಶ್ಲಾಘನೀಯ ಹೇಳ್ತಾ ಅವ್ರ ಖುಷಿಯನ್ನು ಇದಾಗ್ತದೆ. ಒಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಕೈಗೆ ಎತ್ಕೊಂಡ್ರೆ ಅದು ಇಂಪ್ಯಾಕ್ಟ್ ಆಗೋ ತನಕ ಬಿಡೋ ಮಾತೇ ಇಲ್ಲ. ಗಣಿಗಾರಿಕೆ ನಡೆಯುವ ಪ್ರದೇಶದ ರೈತರು ಹಾಗೂ ಗ್ರಾಮಸ್ಥರ ಮುಖದಲ್ಲಿ ಇದೀಗ ಮಂದಹಾಸ ಮೂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ನೋಡಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.